ಯುಧಿಷ್ಠಿರನು ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಯುಧಿಷ್ಠಿರನಿಗೆ ಕೆಲವು ದಾನದ ಮಹಿಮೆಗಳನ್ನು ಹೇಳ್ತಾನೆ. ನೀ ದಾನಿಯಾಗು ಯುಧಿಷ್ಠಿರ. ದಾನಗಳ ಫಲ ಬೋಧಿಸ್ತಾನೆ. ದಾನವು ಹಲವು ತೆರನಾದುದು. ಜಲದಾನದಿಂದ ತೃಪ್ತಿ ಉಂಟಾಗುತ್ತದೆ. ಅನ್ನದಾನದಿಂದ ಅಕ್ಷಯವಾದ ಸುಖವನ್ನು ಅನುಭವಿಸುತ್ತಾನೆ. ದಾನ ಮಾಡಿದರೆ ಇಷ್ಟವಾದ ಸಂತಾನವನ್ನು ಪಡೆಯುತ್ತಾನೆ. ದೀಪದಾನ ಮಾಡುವುದರಿಂದ ದಾನಿ ಪ್ರಕಾಶಮಾನವಾದ ಕಣ್ಣುಗಳುಳ್ಳವನಾಗುತ್ತಾನೆ. ಭೂದಾನ ಮಾಡಿದವನಿಗೆ ಭೂಮಿಯನ್ನು ಪಡೆಯುತ್ತಾನೆ. ಸುವರ್ಣ ದಾನ ಮಾಡಿದವನು ದೀರ್ಘಾಯಸ್ಸನ್ನು ಪಡೆಯುತ್ತಾನೆ. ಹೀಗೆ ಈ ದಾನದ ಬಗ್ಗೆ ದಾನಶೂರ ಕರ್ಣ ಹಲವು ಮಾತುಗಳನ್ನು ಆಡುತ್ತಾನೆ. ನೀ ದಾನಿಯಾಗು. ನನ್ನ ಕವನದ ಶೀರ್ಷಿಕೆ ನೀ ದಾನಿಯಾಗು. ದಾನ ಮಾಡು ಮಾನವ, ನೀನು ದಾನಿಯಾಗು. ಅರಿತು ಬೆರೆತು ದಾನ ಮಾಡು, ಮಾಡಿ ನೀ ದೇವನಾಗು. ದಾನ ಮಾಡುವಾಗ ಕಡಿಮೆ ಎಂದು ನೊಂದು ನೀ ದಾನ ಮಾಡು. ನಾ ಕೊಡುವ ಆ ಫಲ ಏನೈತೆ, ನಾನು ಬಹಳ ಕಡಿಮೆ ಕೊಡ್ತಾಯಿದ್ದೀನಿ ಅಂತಂತ ಅನ್ನುವ ಮಾತನ್ನು ಹೇಳಿ ದಾನ ಮಾಡು. ಕೊಡುವ ದಾನ ನಿನಗೆ ತೃಪ್ತಿ ಇರಲಿ. ಭಕ್ತಿಯಿಂದ ನೀನು ದಾನ ಮಾಡು. ಭಕ್ತಿಯಿಂದ ನೀನು ದಾನ ಮಾಡು. ಹೀಗೆ ಒಂದೊಂದು ದಾನವನ್ನು ಒಂದೊಂದು ರೀತಿಯಲ್ಲಿ ಆ ಶ್ರೀಕೃಷ್ಣ ಪರಮಾತ್ಮ ಮಹಾಭಾರತದ ಯುದ್ಧ ಮುಗಿದು ಯುಧಿಷ್ಠಿರ ರಾಜ್ಯಭಾರ ಮಾಡಬೇಕಾದರೆ ಈ ದಾನದ ಮಹಿಮೆಯನ್ನು ಶ್ರೀಕೃಷ್ಣ ಪರಮಾತ್ಮ ಧರ್ಮರಾಜನಿಗೆ ಹೇಳುತ್ತಾನೆ. ಕೊಡುವ ದಾನ ತೃಪ್ತಿ ಇರಲಿ, ಭಕ್ತಿಯಿಂದ ನೀನು ಮಾಡು. ಕೊಡುವ ಕೈ ನಗುತ್ತಲಿರಲಿ, ಬೇಡುವ ಕೈ ದೈನ್ಯವಿರಲಿ. ನಿನ್ನ ಮನಸ್ಸು ಉದಾರವಿರಲಿ, ಪುಣ್ಯ ಸದಾ ನಿನಗೆ ಸಿಗಲಿ ಎಂದು ಈ ಕವನ ಹೇಳುತ್ತದೆ. ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು. ಪರಿಣಾಮ ಹೊಕ್ಕು ಪದವಕ್ಕು ಕೈಲಾಸ ಸೆರೆಮನೆ ಹೊಕ್ಕು ಸರ್ವಜ್ಞನೂ ಕೂಡ ದಾನದ ಹಿರಿಮೆಯನ್ನು ದಾನಿಗೂ ದೇವನಿಗೂ ಅಂತರವೇ ಇಲ್ಲವೆನ್ನು ಇನ್ನೊಂದು ಕಡೆ ಹೇಳ್ತಾನೆ. ಸದಾ ನಿನಗೆ ಸಿಗಲಿ. ದಾನ ಮಾಡುವ ಕೈಗಳು ನಿನಗೆ ಸದಾ ಪುಣ್ಯ ಸಿಗಲಿ. ಜನುಮದಲ್ಲೂ ನೀನು ದಾನಿಯಾಗಿ ಜೀವ ಪಡೆ. ಪರಮಾತ್ಮನ ಸೇವಿಸುತ್ತಾ ಧ್ಯಾನದಿಂದ ಮುಕ್ತಿ ಪಡೆ ಎನ್ನುವುದು ನನ್ನ ಕವನದ ಶೀರ್ಷಿಕೆಯ ಭಾವಾರ್ಥ. ಹೀಗೆ ದಾನಾಯ ಸ್ವಸ್ತಿ ದಾನೀನೇ ಚ ಸ್ವಸ್ತಿ. ಅರಿವಿನಿಂದ ನೀಡಿದ ದಾನಕ್ಕೂ ಮೇರುಗತಿ ಇದೆ. ದಾನಿಗೂ ಮೇಲ್ಮೈಯ ಗತಿ ಇದೆ. ಎಲ್ಲ ರೀತಿಯ ಉನ್ನತಿಗೆ ಕಾರಣವಾದ ದಾನವು ಈ ನಮ್ಮ ಕೈಗಳನ್ನು ಅಲಂಕರಿಸಲಿ. ದೇವರು ಅವರಿಗೆ ಸದಾ ಒಳ್ಳೆಯದನ್ನು ಮಾಡಲಿ, ಮುಕ್ತಿಯನ್ನು ಕೊಡಲಿ ಎಂದು ಆಶಿಸುತ್ತಾ ಈ ಒಂದು ಕವನದಿಂದ ನಾನು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ದಾನ ಶ್ರೇಷ್ಠವಾದದ್ದು, ಅತಿ ಶ್ರೇಷ್ಠವಾದದ್ದು. ಮಾಡಿ.